ಮತ್ತು ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ಹೊರಗಿನ ಫುಡ್ಡನ್ನು ಹೆಚ್ಚು ಯಾರೆಲ್ಲ ತಿಂತೀರೋ ನನಗೆ ಗೊತ್ತಿಲ್ಲ. ನಾನು ಕೂಡ ಒಂದು ಟೈಮಲ್ಲಿ ಹೊರಗಿನ ಫುಡ್ಡನ್ನು ಜಾಸ್ತಿ ತಿಂತಿದ್ದವಳೆ. ಮನೆಯೆಲ್ಲ ಒಂದೊಂದು ಶೇರ್ ಚಾಟಲ್ಲೆಲ್ಲ ಸುಮಾರು ಏನೇನೋ ತೋರಿಸಿದ್ರು. ಅದು ನಿಜ ಅಲ್ಲದೆ ಅವರು ಸುಮ್ಮನೆ ಯಾರನ್ನೂ ಆ ಥರ ಹಾಕೋದಕ್ಕಾಗೋದಿಲ್ಲ. ಮಕ್ಕಳಿಗಾಗಲಿ ನಿಮಗಾಗಲಿ ದಯವಿಟ್ಟು ಹೊರಗಡೆದು ಫುಡ್ಡನ್ನು ಹೆಚ್ಚು ಯಾರನ್ನು ತಿನ್ನೋಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ನಿಮಗೆ ಬೇಕು ಅಂತ ಹೇಳಿದರೆ ಮನೆಗೇ ಏನಾದರೂ ಒಂದು ವಸ್ತು ತೊಗೊಂಡು ಬಂದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಮನೆಯಲ್ಲೇ ಆದಷ್ಟು ಮಕ್ಕಳಿಗೆ ಮಾಡಿಕೊಡಿ. ಹೊರಗಡೆ ಮಾಡುವಂಥ ಫುಡ್ಡನ್ನು ಜಾಸ್ತಿ ಮಕ್ಕಳಿಗೂ ಕೊಡಬೇಡಿ, ನೀವು ತಿನ್ನಬೇಡಿ. ಹೆಲ್ತ್ ಅಂತೂ ತುಂಬ ಹಾಳಾಗೋಗ್ಬಿಡುತ್ತೆ. ಯಾಕೆಂತೇಳಿದರೆ ನಾನು ನೋಡಿದ್ದೀನಿ. ಆಮೇಲೆ ಕೆಲವರೆಲ್ಲ ಹೊರಗಿನ ಇದು ಪಾನಿಪುರಿ ಎಲ್ಲ ತಿನ್ನೋಕೆ ಹೋಗ್ತೀವಲ್ಲ, ಅವರೆಲ್ಲ ಒಬ್ಬೊಬ್ಬರೆಲ್ಲ ಸಿಗರೇಟು ಅದು ಇದು ಎಲ್ಲ ಕೈಯಲ್ಲಿ ಇದು ಮಾಡ್ತಿರ್ತಾರೆ. ಆಮೇಲೆ ಕಸ್ಟಮರ್ ಹೋದ ತಕ್ಷಣ ಅವ್ರೇನು ಕೈನ ವಾಶ್ ಮಾಡ್ಕೊಳ್ಳೋದಿಲ್ಲ, ಅದೇ ಕೈಯಲ್ಲಿ ತೆಗೆದ್ಬಿಟ್ಟು ಹಾಕ್ಕೊಡ್ತಾರೆ, ನಾನು ನೋಡಿದ್ದೀನಿ. ಆಮೇಲೆ ಈ ಬೋಂಡ ಬಜ್ಜಿ ಅವೆಲ್ಲ ಮಾಡ್ತಾರಲ್ವ, ಅಲ್ಲೂ ಅಷ್ಟೇ ಕೆಲವ್ರನ್ನೆಲ್ಲ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಆಮೇಲೆ ಇದು ತಿಂಡಿ ಎಲ್ಲ ಮಾಡ್ತಾರಲ್ಲ, ಆ ಎಣ್ಣೆ ಎಲ್ಲ ನಮ್ಮ ಥರ ಏನು ಹೊಸ ಎಣ್ಣೆನೇ ಹಾಕೇನು ಮಾಡೋದಿಲ್ಲ. ಈಗ ಇವತ್ತು ಮಾಡಿದ್ದ ಎಣ್ಣೆನ ನಾವು ನಾಳೆ ಒಂದು ದಿನ ಯೂಸ್ ಮಾಡಿ ಅದಾದಮೇಲೆ ಬೇಕು ಅಂದರೆ ಅದನ್ನು ಕಡಿಮೆ ಆಗೋದು ಇಲ್ಲ ಬಿಸಾಕ್ಬಿಡ್ತೀವಿ. ಯಾಕೆ ಅಂತ ಹೇಳಿದರೆ, ನಾವು ಮಾಡಿದ ಎಣ್ಣೆನೇ ತಿರುಗಿ ನಾವು ಅಡುಗೆಗೆ ಬಳಸೋದ್ರಿಂದ ನಮಗೂ ಆರೋಗ್ಯಕ್ಕೆ ಅದು ತುಂಬ ಎಫೆಕ್ಟು. ಆಮೇಲೆ ಹೊರಗಡೆ ಅವರು ಬಜ್ಜಿ ಬೋಂಡ ಏನೇನೋ ಮಾಡ್ತಾರಲ್ವ, ಗೋಬಿ ಮಂಚೂರಿ ಅಂತೆ, ಆಮೇಲೆ ಬೇರೆ ಏನೇನೋ ಮಾಡ್ತಾರೆ ಫಾಸ್ಟ್ ಫುಡ್ಗಳನ್ನಲ್ವ, ಅದ್ರದ್ದು ಆಯಿಲೆಲ್ಲ ಮಿಕ್ಸ್ ಮಾಡಿದರೆ ರಿಟರ್ನ್ ಅದನ್ನೇ ಯೂಸ್ ಮಾಡ್ತಾರೆ ಅವರು. ಯಾಕೆ ಅಂತ ಹೇಳಿದರೆ ಎಣ್ಣೆಗೆಲ್ಲ ರೇಟ್ ಜಾಸ್ತಿ ಇದೆಯಲ್ವ, ಅದರಿಂದ ಅವ್ರು ಅದನ್ನೇ ಯೂಸ್ ಮಾಡ್ಕೊತಾರೆ. ದಯವಿಟ್ಟು ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ತಗೊಳ್ಳಿ. ನಾನು ತಿನ್ನಬೇಡಿ ಅಂತ ಹೇಳಲ್ಲ. ಈಗ ಎಷ್ಟೋ ಜನ ಅದನ್ನೇ ನಂಬ್ಕೊಂಡು ಜೀವನ ಮಾಡಿ ಅದರಿಂದನೇ ಮುಂದುವರಿಯೋರು ಇರ್ತಾರೆ. ಕೆಲವರು ಅನ್ಕೋಬೋದು, ವ್ಯಾಪಾರಿಗಳೇನಾದರೂ ಈ ವಿಡಿಯೋಗಳನ್ನು ನೋಡಿದರೆ ನನಗೆ ಬೈಕೊಳ್ಬೋದು. ಅದು ಬೈಕೊಳ್ಳಿ, ಅದು ಬೇರೆ ಪ್ರಶ್ನೆ. ಯಾಕೆ ಅಂತೇಳಿದರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ಈಗ ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನ, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಷ್ಟೋ ಜನ ಹೊರಗಡೆ ಹೋಗಿ ತಿನ್ನೋರು ಇರ್ತಾರೆ. ಬಟ್ ನಮಗನ್ಸೋದನ್ನು ನಾವು ಹೇಳ್ತೀವಿ ಅಷ್ಟೇ, ಆಯಿತಾ. ನಿಮ್ಮ ವ್ಯಾಪಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾವು ಧಕ್ಕೆ ತರುವಂಥ ಕೆಲಸ ಆಗಲಿ ಅಥವಾ ಇನ್ನೊಂದು ನಾವು ಮಾಡೋದಕ್ಕೆ ರೆಡಿ ಇಲ್ಲ. ಆದರೆ ಅದು ನಮ್ಮ ಹೆಲ್ತಿಗೆ ಅದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ನಮಗೆ ಒಂದು ಒಳ್ಳೆಯ ಆಲೋಚನೆ ಬಂದಾಗ ನಾವು 4 ಜನದ ಹತ್ರ ನಾವು ಶೇರ್ ಮಾಡೋದು ಒಳ್ಳೆಯದಲ್ವ. ಆ ರೀತಿಯಾಗಿ ಅಷ್ಟೇ. ನೀವು ವ್ಯಾಪಾರ ಮಾಡೋರಿಗೆ ನಾನು ಯಾವತ್ತೂ ತೊಂದರೆ ಕೊಡೋದಿಲ್ಲ. ವ್ಯಾಪಾರ ಮಾಡುವಂಥವ್ರು ಏನಾದರೂ ವಿಡಿಯೋ ನೋಡಿದರೆ ನನ್ನ ಮೇಲೆ ಯಾವುದೇ ಥರದ ಕೋಪನ ಮಾಡ್ಕೊಳ್ಬೇಡಿ. ನೀವು ಮಾಡೋದನ್ನು ನೀವು ಮಾಡಿ, ಆದರೆ ಒಳ್ಳೆ ರೀತಿಯಲ್ಲಿ ಹಳೆ ಎಣ್ಣೆನ ಹಾಕದೆ ಹೊಸ ಎಣ್ಣೆನೇ ಹಾಕಿ ಮಾಡಿ, ತೊಂದರೆ ಇಲ್ಲ. ಆದರೆ ಎಷ್ಟೋ ಜನಗಳಿಗೆ ಹೊರಗಿನ ಫುಡ್ಡು ತಿಂದು ತುಂಬ ಕಾಯಿಲೆಗಳು ಬರ್ತಾ ಇದೆ. ಅದರಿಂದ ನಾನು ಇದೊಂದು ಮಾಹಿತಿನ 4 ಜನಕ್ಕೆ ತಿಳಿಸಿಕೊಡ್ತಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದು ನನಗೆ ಕೆಟ್ಟ ಇಂಟೆನ್ಷನಿಂದ ನಾನು ಮಾತಾಡ್ತಾ ಇಲ್ಲ. ದಯವಿಟ್ಟು ಯಾರೇ ಆಗಿರ್ಬೋದು, ಹೊರಗಿನ ಫುಡ್ಡು ತಿನ್ನೋಕ್ಕೆ ಮುಂಚೆ ತುಂಬ ಆಲೋಚನೆಯನ್ನು ಮಾಡಿ ಮತ್ತು ಅಬ್ಸರ್ವ್ ಮಾಡಿ.